नारायणं निखिलपूर्णगुणैकदेहं निर्दोषमप्रमपिखिलैर्वक्ैः ನಮಸ್ಕಾರಾಚಾರ್ಯ. अस्योद्भवादितविशेषविशेषतोऽपि वन्द्यं सदा प्रियतं नमामि। परमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहं। पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुहृदयाः तां नमस्ये गुरुन् मम। नमः श्रीपादराजाय नमस्ते व्यासयोगिने नमः पुरन्दरार्याय विजयार्याय ते नमः। जलष्टनिभाकारं जगदीशप्रसादजं जगतीतलविख्यातं जगन्नाथगुरुं भजे। तपस्वाध्याय शुश्रूषा कृष्णपूजारतं मुनिं विश्वेशम् इष्टदं वन्दे परिव्राट् चक्रवर्तिनम्। श्रीगुरुभ्यो नमः। हरिः ओम्। ಇಲ್ಲಿ ಹರಿಕಥಾಮೃತಸಾರ ಗುರುಗಳ ಕರುಣದಿಂದ ಅಪನಿತು ಪೇಳುವೆ ಪರಮ ಭಗವತ್ ಭಕ್ತರಿದನಾದರದಿ ಕೇಳುವುದು. ಹರಿಕಥಾಮೃತಸಾರ ಗುರುಗಳ ಕರುಣದಿಂದ ಅಪನಿತು ಪೇಳುವೆ ಪರಮ ಭಗವತ್ ಭಕ್ತರಿದನಾದರದಿ ಕೇಳುವುದು. ಐದನೇ ಸಂಧಿಯ ವಿಭೂತಿ ಸಂಧಿಯ ಐದನೇ ಪದ್ಯ. ಇಲ್ಲಿ ಶಾಲಿಗ್ರಾಮದಲ್ಲಿ ಎಷ್ಟು ರೂಪಗಳಿಂದ ಪರಮಾತ್ಮ ಇದ್ದಾನೆ ಅಂತ ಹೇಳಿ 10 ವಿಧವಾದ ಪ್ರತಿಮೆಗಳೊಳಗೆ ಪರಮಾತ್ಮ ಎಷ್ಟು ರೂಪದಿಂದ ಇದ್ದಾನೆ. ಚಲ ಪ್ರತಿಮೆಗಳು, ಅಚಲ ಪ್ರತಿಮೆಗಳು. ಏನು ಶ್ರೀರಮಣ ಪ್ರತಿಮೆಗಳೊಳಗೆ 13 ಮೇಲೈ 100 ರೂಪವ ಧರಿಸಿ ಇಪ್ಪನು ಅಹಿತಾಚಲದಿ ದಾರುಮಥನವಯ್ಯೆ ಪಾವಕ ತೋರುವಂತೆ ಪ್ರತೀಕ ಸುರದೊಳು ತೋರು ತಿಪ್ಪನು ತತ್ತದಾಕಾರದಲ್ಲಿ ನೋಳ್ಪರಿಗೆ. ಶ್ರೀರಮಣ ಶಾಲಿಗ್ರಾಮ ಪ್ರತಿಮೆಯಲ್ಲ, ಅದು ಸಾಕ್ಷಾತ್ ಪರಮಾತ್ಮ ಸನ್ನಿಧಾನ. ಪ್ರತಿಮೆ ಅಂತಂದ್ರೆ ಅದರಲ್ಲಿ ನಾವು ಅನುಸಂಧಾನ ಮಾಡಿ ತತ್ವನ್ಯಾಸ ಮಾತೃನ್ಯಾಸಗಳಿಂದ ಕೆಲವೊಂದರಲ್ಲಿ ನಾವು ಅದನ್ನ ಪ್ರತಿಷ್ಠಾಪನೆ ಮಾಡಬೇಕು, ಪ್ರಾಣ ಪ್ರತಿಷ್ಠಾಪನೆ ಮಾಡಿರ್ಬೇಕು. ಇನ್ನು ಕೆಲವೊಂದು ಸ್ವಾಭಾವಿಕವಾಗಿಯೇನೆ ಆಯಾಯ ಕಾಲ ಅದರಲ್ಲಿ ವಿಶೇಷ ಅನ್ನೋದು ಬರ್ತದೆ, ಪರಮಾತ್ಮನ ಸನ್ನಿಧಾನ ಅನ್ನೋದು ಬರ್ತದೆ. ಯಾವುದರಲ್ಲಿ? ಈ ಶ್ರೀರಮಣ ಪ್ರತಿಮೆಗಳೊಳಗೆ 13 ಅಧಿಕವಾಗಿಪ್ಪ ಮೇಲೈ 100 ರೂಪವ. 13 ಅಧಿಕ ಮೇಲೈ 100 ಅಂದ್ರೆ 513 ಅಂತ ಅರ್ಥ. 513 ರೂಪವನ್ನ ಧರಿಸಿ ಪ್ರತಿಮೆಗಳೊಳಗೆ ಇದ್ದಾನೆ. ಯಾವುದಪ್ಪ ಪ್ರತಿಮೆಗಳು? ಅಚಲದಿ. ಹಿಂದೆ ಹೇಳಿದ್ವಿ 10 ವಿಭೂತಿ ರೂಪ ಅಂತ. ಅದರಲ್ಲಿ ಅಹಿತ ಅನ್ನುವಂತಹ ವಿಭೂತಿ ರೂಪ, ಅಚಲದಿ ಚಲಿಸದೇ ಇರುವಂತಹ ಪ್ರತಿಮೆಗಳಲ್ಲಿ ಅಹಿತ ವಿಭೂತಿ ರೂಪದಿಂದ ಪರಮಾತ್ಮನಿದ್ದಾನೆ. ಯಾವ್ದ್ಯಾವುದು ಆ ಪ್ರತಿಮೆಗಳು? ಬರೀ ನಾವು ಶಂಖಚಕ್ರದ ಕಲ್ಲಿನ ಪ್ರತಿಮೆಗಳು ಅಲ್ಲ, ಗೋವಿನಲ್ಲಿ ಪರಮಾತ್ಮನಿದ್ದಾನೆ. ಒಂದು ವತ್ಸವನ್ನ ಹೆತ್ತಿರಬೇಕು, ಕರುಗೆ ಜನ್ಮ ಕೊಟ್ಟಂತಹ ಗೋವಿ ಪರಮಾತ್ಮನ ವಿಶೇಷ ಸನ್ನಿಧಾನ. ತುಳಸಿಯಲ್ಲಿ ಇದ್ದಾನೆ. ನಾವು ತುಳಸಿ ತಂದು ಹಚ್ತೇವೆ, ಹಚ್ಚಿದ ತಕ್ಷಣ ಎಲ್ಲೋ ನಾವು ಸಿಗುತ್ತೆ, ಬೆಂಗಳೂರಲ್ಲೆಲ್ಲ 10 ರೂಪಾಯಿ ಒಂದು ಸಣ್ಣದ್ ಮಾರ್ತಾರೆ. ಅದರಲ್ಲಿ ಪರಮಾತ್ಮ ಇಲ್ಲ. ಅದು ಬಂದು ನಮ್ಮ ವೃಂದಾವನದಲ್ಲಿ ಇದ್ದು 3 ತಿಂಗಳಾಗಿ ದೊಡ್ಡದಾಗಿ ತೆನೆ ಬಿಟ್ಟ ಮೇಲೆ ಪರಮಾತ್ಮ ಅದರಲ್ಲಿ ಬರ್ತಾನೆ, ಅದರ ಸನ್ನಿಧಾನ. ಆವಾಗ ಹೇಗ್ ನಡೆದಿದೆ ಅಂದ್ರೆ ತುಳಸಿ ಸಿಗೋದೇ ಕಷ್ಟ ಆಚಾರ್ಯ, ನೀವೇನು ಹೀಗೆಲ್ಲ ಹೇಳ್ತಿದ್ರಿ.
ತುಳಸಿ ವಿವಾಹದ ಸಮಯದಲ್ಲಿಯೇನೇ ತುಳಸಿಯನ್ನಿಟ್ಟು ವಿವಾಹ ಮಾಡ್ತೇವೆ. ಸುಮ್ಮನೆ ಒಂದು ಗಿಡಕ್ಕೆ ವಿವಾಹ ಮಾಡಿದ ಹಾಗೆ ಅಷ್ಟೇ. ಇದು ಅಚಲವಾದಂತಹ ಪ್ರತಿಮೆ ತುಳಸಿ. ಅಶ್ವತ್ಥ, ಇದು ಈ ಒಂದು ಪದ್ಯವೂ ಕೂಡ ಆಗಿದೆ. ಅಶ್ವತ್ಥ ಯಾವುದು? ವಿವಾಹವಾಗಿರುವಂತಹ, ವಿವಾಹ ಸಂಸ್ಕಾರವಾಗಿರುವಂತಹ ಅಶ್ವತ್ಥ ಮರದಲ್ಲಿ ಪರಮಾತ್ಮನಿದ್ದಾನೆ. ಈ ಶ್ಲೋಕವನ್ನು ಹೇಳಿದ್ದೆ. ಮೂಲತೋ ಬ್ರಹ್ಮರೂಪಾಯ ಮಧ್ಯತೋ ವಿಷ್ಣುರೂಪಿಣಿ ಅಗ್ರತೋ ಶಿವರೂಪಾಯ ವೃಕ್ಷರಾಜಾಯತೆ ನಮಃ ಅನ್ನೋ ಶ್ಲೋಕವನ್ನ ಹೇಳ್ತಾ ಅದಕ್ಕೆ ಪ್ರದಕ್ಷಿಣೆ ಮಾಡಬೇಕು ನಾವು. ಅದರಲ್ಲಿ ಈ ರೀತಿ ಚಿಂತನೆಯನ್ನ ಮಾಡಬೇಕು. ಇಂಥವುಗಳಲ್ಲಿ ಪರಮಾತ್ಮ ಹೇಗಿದ್ದಾನೆ ಗೊತ್ತಾ? ದಾರುಮಥನವಗೈದೆ ಪಾವಕ ತೋರುವಂತೆ. ಹೇಗೆ ಕಾಷ್ಟದಿಂದ ಮತ್ತೊಂದು ಕಾಷ್ಟವನ್ನ ಮಥಿಸಿದಾಗ ಅದರಲ್ಲಿ ಬೆಂಕಿ ಹೇಗೆ ಇಲ್ಲದೇ ಇರುವಂತಹ ಬೆಂಕಿ ಕಾಣುತ್ತೋ, ಇಲ್ಲದೇ ಇರೋದು ಯಾವುದು ಕಾಣಕ್ಕೆ ಸಾಧ್ಯವೇ ಇಲ್ಲ ರೀ. ಇರೋದೇ ಕಾಣೋದು. ಒಳಗಡೆ ಸೂಕ್ಷ್ಮ ರೂಪದಿಂದ ಇತ್ತು, ಅದನ್ನ ಮಥಿಸಿದಾಗ ಕಣ್ಣಿಗೆ ಕಾಣಿತು ಅಷ್ಟೆ, ಅಭಿವ್ಯಕ್ತವಾಯಿತು. ಇಲ್ಲಿ ಇಲ್ಲೇ ಇಲ್ಲ ಅಂತಲ್ಲ. ಈ ರೀತಿ ಪರಮಾತ್ಮ, ಇಂತಹ ಪ್ರತಿಮೆಗಳೊಳಗೆ ಪರಮಾತ್ಮ ಇರ್ತಾನೆ ಹೇಳಿದ್ದು. ತೋರುವಂತೆ ಪ್ರತೀಕ ಸುರದೊಳು ತೋರುತಿಪ್ಪನು ತತ್ತದಾಕಾರದಲ್ಲಿ ನೋಡ್ಪರಿಗೆ. ಆಯಾಯ ಆಕಾರದಲ್ಲಿ, ಆಯಾ ಜಡ ಪ್ರತೀಕದಲ್ಲಿ, ಚಲ ಪ್ರತೀಕರಾದ ದೇವತೆಗಳಲ್ಲಿ. ಅಚಲ ಪ್ರತೀಕ ಅಂತಂದ್ರೆ ಈ ತುಳಸಿ, ಅಶ್ವತ್ಥ, ಪ್ರತಿಮೆ ಅಂತ ಹೇಳಿದ್ರು. ಚಲ ಪ್ರತಿಮೆಗಳು ಯಾವುದು? ಸುರರೊಳು, ಭೂಸುರರಲ್ಲಿ, ಪರಮಾತ್ಮನ ವಿಶೇಷ ಉಪಾಸನ ಮಾಡುವಂತಹ ಜ್ಞಾನಿಗಳಲ್ಲಿ. ಹೀಗೆ ಪರಮಾತ್ಮನ ರೂಪಗಳು ಇದೆ. ತತ್ತದಾಕಾರದಲ್ಲಿ, ಆಯಾಯ ರೂಪಗಳಲ್ಲಿ, ಆಯಾಯ ಆಕಾರದಿಂದ, ಆಯಾಯ ನಾಮದಿಂದ ಅವನು ಕರೆಸಿಕೊಳ್ಪಡ್ತಾನೆ. ಇದು ವಿಭೂತಿ ಯೋಗದಲ್ಲೂ ಕೂಡ 10ನೇ ಅಧ್ಯಾಯದಲ್ಲಿ ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ಅದನ್ನು ಇದ್ದಾನೆ. ಬೇರೆ ಒಂದು ಹೆಸರಿನ ಕರಿಬೇಡ್ರಿ, ಯಾವ ಯಾವ ರೂಪದಲ್ಲಿ ಇದ್ದೇನೋ ನಾನು ಆಯಾಯ ಪ್ರತಿಮೆಗಳಲ್ಲಿ ಆಗಿರಬಹುದು, ಅಚಲ ಆಗಿರ್ಬೋದು, ಆ ರೀತಿಯೇನೆ ಉಪಾಸನೆ ಮಾಡ್ರಿ ಅಂತ. ಹೀಗೆ ಪರಮಾತ್ಮ ಅವರವರ ಉಪಾಸನೆಯ ಯೋಗ್ಯತೆಗೆ ಅನುಸಾರವಾಗಿ ಆಯಾಯ ಪ್ರತಿಮೆಗಳಲ್ಲಿ ಅವರಿಗೆ ಕಾಣಿಸ್ತಾನೆ ಅನ್ನೋದು ಈ ಒಂದು ತಾತ್ಪರ್ಯ. ಪ್ರಶ್ನೆಯಿಂದ ಕೇಳಿ. ಸರಿ, ಮುಂದೆ ಹೋಗೋಣ. ಕರಣ ನಿಯಾಮಕನು ತಾನುಪಕರಣದೊಳಗೈವತ್ತೆರಡು 1414 ಧರಿಸಿ ಇರುತಿಹರು ತದ್ರೂಪನಾಮಗಳರಿತು ಪೂಜಿಸುತಿಹರ ಪೂಜೆಯ ನಿರತ ಕೈಗೊಂಬನು ತೃಷಾರ್ತನು ಜಲವ ಕೊಂಬಂತೆ. ಇಲ್ಲಿಂದ ಆಗಿಲ್ಲ. ಕರಣ ಪಂಚಜ್ಞಾನೇಂದ್ರಿಯ, ಪಂಚಕರ್ಮೇಂದ್ರಿಯ ಅಂತ ಹೇಳ್ತೇವೆ. ಆದರೆ ಪಂಚಜ್ಞಾನೇಂದ್ರಿಯಗಳಿಗೆ, ಪಂಚಜ್ಞಾನೇಂದ್ರಿಯ ಅಲ್ಲ, 6 ಜ್ಞಾನೇಂದ್ರಿಯ, ಷಡ್ಜ್ಞಾನೇಂದ್ರಿಯ. ಮನಸ್ಸು ಕೂಡ ಒಂದು ಜ್ಞಾನೇಂದ್ರಿಯ ಅಂತ. ಯಾಕೆ? ಈ ನೋಡಿ, ಈ 5 ಜ್ಞಾನೇಂದ್ರಿಯಗೂ ಮನಸ್ಸನ್ನು ಹೊರತುಪಡಿಸಿ ಇನ್ಯಾವ 5 ಜ್ಞಾನೇಂದ್ರಿಯ ಗೊತ್ತಿದೆ, ಅವುಗಳಿಗೆ ಮನಸ್ಸಿನ ಸಂಪರ್ಕ ಇಲ್ಲದೆ ಹೋದ್ರೆ ಅವು ಏನು ಕೆಲಸನೇ ಮಾಡೋದಿಲ್ಲ, ಜ್ಞಾನವೇ ಬರೋದಿಲ್ಲ. ಮನಸ್ಸಿನ ದ್ವಾರಾನೇ ಜ್ಞಾನ ಬರೋದು. ಆತ್ಮ ಮನಸಾ ಸಂಯುಜ್ಯತೆ ಮನ ಇಂದ್ರಿಯೇಣ ಇಂದ್ರಿಯೇನ ಜ್ಞಾನ ಬರುವ ಪ್ರಕ್ರಿಯೆ ಇದು. ನಮ್ಮ ಆತ್ಮ ಮನಸ್ಸಿನೊಟ್ಟಿಗೆ ಸನ್ನಿಕರ್ಷವಾಗುತ್ತೆ, ಮನಸ್ಸು ಇಂದ್ರಿಯನೊಟ್ಟಿಗೆ ಸನ್ನಿಕರ್ಷವಾಗುತ್ತೆ, ಇಂದ್ರಿಯ ವಿಷಯದೊಟ್ಟಿಗೆ ಸನ್ನಿಕರ್ಷವಾಗುತ್ತೆ. ಆವಾಗಲೇ ನಮಗೆ ಜ್ಞಾನ ಬರೋದು. ಇಲ್ಲಿ ಒಂದು ಕೊಂಡಿ ಬಿಟ್ಟು ಹೋದ್ರೂ ಕೂಡ, ಸನ್ನಿಕರ್ಷ ಅಂದ್ರೆ ಸಂಯೋಗ, ಸಂಪರ್ಕ, ಒಂದು ಕೊಂಡಿ ಬಿದ್ದು ಹೋದ್ರೂ ಕೂಡ ಜ್ಞಾನ ಬರೋದಿಲ್ಲ. ಜ್ಞಾನ ಬರೋದು ಯಾರಿಗೆ? ಆತ್ಮನಿಗೆ. ನಮಗೆ, ನಾವೇ ಆತ್ಮರಲ್ಲ, ನಮಗೆ ಬರೋದದು. ಅದರಿಂದ ಮನಸ್ಸೂ ಕೂಡ ಒಂದು ಜ್ಞಾನೇಂದ್ರಿಯ ಅಂತ ಇಲ್ಲಿ ಗ್ರಹಣೆ ಮಾಡಿದ್ದಾರೆ. ಕರಣ 6 ಜ್ಞಾನೇಂದ್ರಿಯಗಳು,
ಚಕ್ಷುರಾದಿ ಜ್ಞಾನೇಂದ್ರಿಯಗಳು ಮತ್ತೆ ಒಂದು ಮನಸ್ಸು. ಅದಕ್ಕೆ ಉಪಕರಣ ಅಂತಂದ್ರೆ ವಾಕ್, ಪಾಣಿ, ಪಾದ, ಪಾಯು, ಉಪಸ್ಥ, ಈ 5 ಕರ್ಮೇಂದ್ರಿಯಗಳು ಅದಕ್ಕೆ ಉಪಕರಣ. ನಮಗೆ ತಿನ್ನಬೇಕು ಅಂತ ಅನಿಸ್ತು, ಕಣ್ಣು ನೋಡ್ತು, ಆ ವಸ್ತುವನ್ನ ಕೈಯಲ್ಲಿ ಹಿಡಿದುಕೊಂಡು ತಿನ್ನಬೇಕು ಅಂತ ಅನಿಸ್ತು, ಅದಕ್ಕೆ ಸಹಾಯವಾಗಿ ಕೈ ಮುಂದೆ ಬರ್ತದೆ. ಹಾಗಾದ್ರೆ ಜ್ಞಾನೇಂದ್ರಿಯಕ್ಕೆ ಉಪಕರಣ ಅಂದ್ರೆ ಇನ್ಸ್ಟ್ರೂಮೆಂಟ್ ನಮ್ಮ ಕೈ. ಅಲ್ಲಿಗೆ ಹೋಗಬೇಕು ಅಂತ ಅನಿಸ್ತು, ಕಾಲು ಮುಂದೆ ಬರ್ತವೆ. ಮಾತಾಡಬೇಕು ಅಂತ ಅನಿಸ್ತು, ನಮ್ಮ ಬಾಯಿ ಮೇಲೆ ಕೆಳಗೆ ಆಗ್ಲಿಕ್ಕೆ ಶುರು ಆಗತ್ತೆ. ಅಗಿಬೇಕು ಅನ್ನಿಸ್ತು, ಮೇಲೆ ಕೆಳಗೆ ಆಗ್ಲಿಕ್ಕೆ ಶುರು ಆಗತ್ತೆ. ಹೀಗೆ ಜ್ಞಾನೇಂದ್ರಿಯಗಳಾದ ಚಕ್ಷುರಿಂದ್ರಿಯ, ರಸನೇಂದ್ರಿಯ, ಶ್ರವಣೇಂದ್ರಿಯ, ಘ್ರಾಣೇಂದ್ರಿಯ, ತ್ವಗೇಂದ್ರಿಯಗಳಿಗೆ ಇವೆಲ್ಲವೂ ಕೂಡ ಉಪಕರಣಗಳು. ಅದನ್ನೇ ಹೇಳಿದ್ದವರು, ಕರಣ ನಿಯಾಮಕನು ತಾನ್ ಉಪಕರಣದೊಳಗ 52,014 ಅಧಿಕ ಶತ ರೂಪಗಳನ್ನೇ ಧರಿಸಿ ಕರಣ ನಿಯಾಮಕನಾಗಿ ಇರುವಂತಹ ಆ ಪರಮಾತ್ಮ ಉಪಕರಣಗಳಲ್ಲಿ ಅಂದ್ರೆ ಈ ಪಂಚಜ್ಞಾನೇದು ಪಂಚಕರ್ಮೇಂದ್ರಿಯಗಳಲ್ಲೂ ಕೂಡ ಎಷ್ಟು ರೂಪದಿಂದ ಇದ್ದಾನೆ ಅಂತಂದ್ರೆ ಇಲ್ಲಿ ಹೇಳ್ತಾರೆ. ಇಲ್ಲಿ ಒಳಗೆ ಸಂಪೂರ್ಣವಾಗಿ ಈ ಪಂಚಜ್ಞಾನೇಂದ್ರಿಯ, ಷಡ್ಜ್ಞಾನೇಂದ್ರಿಯ ಮತ್ತೆ 5 ಕರ್ಮೇಂದ್ರಿಯಗಳಲ್ಲಿ ತಾನಿಯಾಮಕರು ಬಿಂಬರೂಪನಾಗಿ ನಮ್ಮ ದೇಹದಲ್ಲಿ ಯಾವ ರೂಪದ ಇದೆಯೋ ಪರಮಾತ್ಮನದ್ದು, ಆ ಬಿಂಬರೂಪನಾಗಿ ಇಂದ್ರಿಯ ನಿಯಾಮಕನಾಗಿ ಎಲ್ಲ ಇಂದ್ರಿಯಗಳಲ್ಲೂ ಇದ್ದಾನೆ. ಉಪಕರಣ ಅಂತ ಹೇಳ್ತೇವೆ. ಅದರಲ್ಲಿ ಎಷ್ಟು ಉಪಕರಣ? 4 ಉಪ, 1 ಕ, 1 ರ, 2 ಣ, 5 5 2 1 1 4 52,114 ರೂಪದಿಂದ ಇದ್ದಾನೆ ಪರಮಾತ್ಮ. ಅದನ್ನೇ ಹೇಳಿದ್ದು 52,014 ಅಧಿಕ ಶತ ರೂಪಗಳನ್ನೇ ಧರಿಸಿ. 52,014 ಅಧಿಕ ಶತ, 14 ಅಧಿಕವಾದ ಶತ, ಅದನ್ನ 114. ಯಾವುದಕ್ಕೆ? 52,114 ರೂಪಗಳನ್ನ ಧರಿಸಿ ಪರಮಾತ್ಮ ಈ ಇಂದ್ರಿಯಗಳಲ್ಲಿ ಇದ್ದಾನೆ. ಇರುತಿಹನು ತದ್ರೂಪನಾಮಗಳರಿತು ಪೂಜಿಸು ತಿಹರ ಪೂಜೆಯ ನಿರುತ ಕೈಗೊಂಬನು ತೃಷಾರ್ಥಮು ಜಲಭಕೊಂಬಂತೆ. ಅಲ್ಲ, ಹಾಗಾದ್ರೆ ಉಪಕರಣಗಳಲ್ಲಿ ನಾವು ಪೂಜೆ ಮಾಡುವಂತಹ ಆರತಿ ಮಾಡಬೇಕಾದ್ರೆ ಕೈ ಬೇಕು, ಗಂಧ ಎಲ್ಲ ಹಚ್ಚಬೇಕಾದ್ರೆ ಪರಮಾತ್ಮನಿಗೆ ಸಮರ್ಪಣೆ ಮಾಡಬೇಕಾದ್ರೆ ಕಣ್ಣೆಲ್ಲ ಬೇಕು, ಸ್ವಚ್ಛತೆಗೆ ಕಣ್ಣು ಬೇಕು, ಶಬ್ದಗಳನ್ನ ಉಚ್ಚಾರಣೆ ಮಾಡ್ಲಿಕ್ಕೆ ವಾಗೀಂದ್ರಿಯ ಬೇಕು, ಎಲ್ಲವೂ ಬೇಕು. ಹಾಗಾದ್ರೆ ಆ ಪೂಜಾ ರೂಪವಾದ ಒಂದು ಕಾರ್ಯಕ್ಕೆ ಎಲ್ಲವೂ ಜ್ಞಾನೇಂದ್ರಿಯಗಳು ಕೂಡ ಉಪಕರಣಗಳಾಗತ್ತೆ. ಪೂಜೆ ಯಾವುದಕ್ಕೆ ಮಾಡ್ತೇವೆ ನಾವು? ಪ್ರತಿಮೆಗಳಿಗೆ ಮಾಡ್ತೇವೆ. ಆ ಪ್ರತಿಮೆಗಳಲ್ಲಿ ಎಷ್ಟು ರೂಪ ಇದೆ? ತತ್ ಆ ಪ್ರತಿಮಾದಲ್ಲಿ, ಪ್ರತಿಮಾ ನೋಡಿ ಹೇಳುತ್ತೆ, ಪ್ರತಿಮಾ ಪ್ರ 3, ಯಾಕೆ? ಪ 1, ರ 2, ಟಿ 1, ಮಾ 5, 5 1 3. ಹಾಗಾದ್ರೆ 513 ರೂಪಗಳು. ಐದು 513 ರೂಪಗಳು ಸಂಪೂರ್ಣವಾಗಿ ಸೇರಿಸಿದರೆ 5,73,254 ರೂಪಗಳಾಗತ್ತೆ. ಹೇಗೆ ಅನ್ನೋದು ಮುಖ್ಯ. ಇಷ್ಟು ಪ್ರತಿಮಾದಲ್ಲಿರುವಂತಹ ರೂಪಗಳು. ಇದು ನಮ್ಮ ಇಂದ್ರಿಯವೂ ಹೌದು, ಪರಮಾತ್ಮನಿಗೂ ಆಯಾಯ ಅವಯವಗಳಿವೆ, ಅವನಿಗೂ ಕೂಡ ಆಯಾಯ ಜ್ಞಾನೇಂದ್ರಿಯಗಳು, ಕರ್ಮೇಂದ್ರಿಯಗಳಿವೆ. ಅಷ್ಟು ಎಲ್ಲ ಸೇರಿದಾಗ ಇಷ್ಟು ರೂಪಗಳಾಗತ್ತೆ. ಹೇಗೆ ಅಂತಂದ್ರೆ ಸಂಪೂರ್ಣವಾಗಿ
11 ಇಂದ್ರಿಯ, ಮನಸ್ಸನ್ನು ಹಿಡಿದಾಗ 11 ಇಂದ್ರಿಯ, 11 ಇಂಟು 52,114 ಎಷ್ಟಾಗತ್ತೆ? 11 ಇಂಟು 52,000. ಯಾಕೆ? ಆ ಉಪಕರಣಗಳಲ್ಲಿ ಇರುವಂತಹ ಪರಮಾತ್ಮ ರೂಪಗಳು ಎಷ್ಟು? 52,114. 52,114 ಇಂಟು 11 ಅಂತಂದ್ರೆ 5,23,254 ರೂಪ ಆಗತ್ತೆ. ಇಷ್ಟು ರೂಪಗಳು ಪ್ರತಿಮೆಯಲ್ಲಿ ಇವೆ. ನಾವು ಸರಿಯಾಗಿ ಅನುಸಂಧಾನ ಮಾಡಿದರೆ, ತತ್ವನ್ಯಾಸ ಮಾತೃಕನ್ಯಾಸಗಳಿಂದಾಗಿ ಮಾಡಿದರೆ, ತಂತ್ರ ಸಾರೋಕ್ತ ವಿಧಿಯಿಂದ ಪೂಜೆಯನ್ನ ಮಾಡಿದರೆ, ಅನುಸಂಧಾನ ಮುಖ್ಯ ಇಲ್ಲಿ. ಅಷ್ಟು ಅನುಸಂಧಾನ ಬರ್ಲಿಕ್ಕೆ ಕಷ್ಟ. ಅದಕ್ಕೆ ವಿಶೇಷ ಆಚಾರ್ಯರು ಕರಾರ್ಚಿತವಾದಂತಹ ಮೂರ್ತಿಗಳಲ್ಲಿ ಇಷ್ಟು ಸನ್ನಿಧಾನ ಇದ್ದೇ ಇರ್ತದೆ. ಇದ್ದೇ ಇರ್ತದೆ. ಆದ್ದರಿಂದ ಸಂಪೂರ್ಣವಾಗಿ ಪ್ರತಿಮೆಯಲ್ಲಿ ಇರುವಂತಹ ರೂಪದ ಸಂಖ್ಯೆ 5,23,254. ಹೀಗೆ ಪರಮಾತ್ಮ ರೂಪಗಳಲ್ಲಿ ಇದ್ದು ಕೈಗೊಂಬನು ಪೂಜೆಯ ನಿರತ. ಯಾರು ಭಕ್ತರು ಪೂಜೆ ಮಾಡ್ತಾ ಇರ್ತಾರೋ ಅವರ ಪೂಜೆಯನ್ನ ಸ್ವೀಕಾರ ಮಾಡ್ತಾನೆ. ಹೇಗೆ? ತೃಷಾರ್ತನು ಜಲವ ಕೊಂಬಂತೆ. ಹೇಗೆ ಬಾಯಾರಿದವನು ನೀರಿಗಾಗಿ ಹಪಹಪಿಸ್ತಾ ಇರ್ತಾನೋ, ಹಾಗೆ ಪರಮಾತ್ಮ ನನ್ನ ಭಕ್ತ ಪೂಜೆ ಮಾಡ್ತಾ ಇದ್ದಾನೆ ಅಂತ ಹೇಳಿ ಪೂಜೆಯನ್ನ ಅವನು ಎಷ್ಟು ಬೇಗನೆ ಸ್ವೀಕಾರ ಮಾಡ್ತಾನೋ ನೀರನ್ನ, ಆ ತೃಷಾರ್ಥ ಬಾಯಾರಿದವನು, ಹಾಗೆ ಈ ಪರಮಾತ್ಮ ಭಕ್ತರು ಮಾಡುವ ಪೂಜೆಯನ್ನು ಅಷ್ಟೇ ಬೇಗ ಸ್ವೀಕಾರ ಮಾಡ್ತಾನೆ ಅನ್ನೋದನ್ನ ಇದರಲ್ಲಿ ಹೇಳ್ತಾ ಇದ್ದಾರೆ. ಪ್ರಶ್ನೆ ಇದ್ರೆ ಕೇಳಿ. ಮೂರು ಸಂಯೋಗ ಹೇಳಿದ್ರಲ್ಲ, ಅದೇನ್ ಮತ್ತೆ ಹೇಳ್ತೀರ? ಏನು? ಆ ಮನಸ್ಸಿನ ಸಂಯೋಗ ವಿತ್ ಆತ್ಮನು ಮತ್ತು ಮನಸ್ಸು ಸಂಯೋಗ ಆಗಬೇಕು ಮೊದಲಿಗೆ. ಆಮೇಲೆ ಮನಸ್ಸಿಗೂ ಇಂದ್ರಿಯಕ್ಕೂ ಸಂಯೋಗ ಆಗ್ಬೇಕು. ಇಂದ್ರಿಯಕ್ಕೂ ವಿಷಯಕ್ಕೂ ಸಂಯೋಗ ಆಗಬೇಕು. ಅರ್ಥ ಆಯ್ತು. ಆವಾಗ ಮಾತ್ರ ಸ್ಪಷ್ಟವಾದ ಜ್ಞಾನ ಬರ್ಲಿಕ್ಕೆ ಸಾಧ್ಯ. ಧನ್ಯವಾದ. ಇನ್ನೊಂದು ಮಾಡ್ಲಾ? ತೊಂದ್ರೆ ಇಲ್ವಾ? ಮಾಡಿ ಗುರುಗಳೇ, ಮಾಡಿ ಆಚಾರ್ಯ, ಟೈಮ್ ಇದೆ. ಬಿಂಬರೂಪನು ಈ ತೆರದಿ ಜಡ ಪಂಬ ಸುರ ಮೊದಲಾದ ಸುರಳು ಗಿಂಬುಗೊಂಡಿಹ ನೆಂದರಿದು ಧರ್ಮಾರ್ಥ ಕಾಮಗಳ ಹಂಬಲಿಸದ ನದಿ ವಿಶ್ವ ಕುಟುಂಬಿ ಕೊಟ್ಟ ಕಣಾನ್ನ ಕುತ್ಸಿತ ಕಂಬಳಿಯ ಸೌಭಾಗ್ಯವೆಂದವನಂಗ್ರಿಗಳ ಭಜಿಸು. ನಿಷ್ಕಾಮುಕನಾಗಿ ಪರಮಾತ್ಮನನ್ನ ಪೂಜೆ ಮಾಡಬೇಕು, ಏನನ್ನೂ ಬಯಸಬಾರದು ಅಂತ ಹೇಳ್ತಾ ಇದ್ದಾರೆ. ಏನೋ ಹೇಳ್ಬಿಡ್ತೇವೆ, ಮತ್ತೆ ದೇವ್ರ ಮುಂದೆ ಹೋಗಿ ತುಪ್ಪ ದೀಪ ಹಚ್ಚಿ ಅದನ್ನು ಕೊಡು ಇದನ್ನು ಕೊಡು ಅಂತ ಕೇಳಿದ್ದೆ ಕೇಳುತ್ತೇವೆ. ಏನೋ ಕೊಡ್ತಾನೆ ಅಂತಂದ್ರೆ ನಾವು ದೀಪ ಹಚ್ಚೋದಿಲ್ಲ, ಅದಕ್ಕೆ ಹಚ್ಚೋದಿಲ್ಲ. ಎಲ್ಲರೂ ಪ್ರಹ್ಲಾದರಾಜರಾಗ್ಲಿಕ್ಕೆ ಹೇಗೆ ಸಾಧ್ಯ ಹೇಳಿ? ಬಿಂಬರೂಪನು ಈ ತೆರದಿ, ನಮ್ಮ ದೇಹಾಂತರ್ಗತನಾದ ಪರಮಾತ್ಮ ಪೂರ್ವೋಕ್ತ ಪ್ರಕಾರವಾದ ಅನೇಕ ಪ್ರತಿಮೆಗಳಲ್ಲಿ ಇರ್ತಾನೆ, ನಮ್ಮಲ್ಲಿಯೂ ಇರ್ತಾನೆ, ಜಡ ಪ್ರತಿಮೆಗಳಲ್ಲಿ ಇರ್ತಾನೆ.
ಚೇತನ ಪ್ರತಿಮೆಗಳಲ್ಲಿ ಇರ್ತಾನೆ. ಯಾರು ಚೇತನ ಪ್ರತಿಮೆಗಳು ಅಂತಂದ್ರೆ ಪೊಂಬಸುರ ಮೊದಲಾದ ಸುರರುಳು. ಪೊಂಬಸುರ ಅಂತ, ಪೊಂಬ ಅಂತಂದ್ರೆ ಬೊಮ್ಮ ಅಂತ ಅರ್ಥ. ಬೊಮ್ಮ ಅಂದ್ರೆ ಬ್ರಹ್ಮದೇವರು. ಪೊಂಬಸುರ, ಸುರ ಅಂದ್ರೆ ದೇವ. ಪೊಂಬಸುರ ಅಂದ್ರೆ ಬ್ರಹ್ಮದೇವರು ಅಂತ ಅರ್ಥ. ಬ್ರಹ್ಮದೇವರೇ ಮೊದಲಾದ ತತ್ವಾಭಿಮಾನಿ ದೇವತೆಗಳಿಗೆ ಇಂಬುಗೊಂಡಿಹನೆಂದು. ಇಂಬು ಅಂತಂದ್ರೆ ಅವರ ಒಳಗಡೆ ಇದ್ದಾನೆ ಅಂತ ನಾವು ತಿಳಿಯಬೇಕು. ಅರಿತು ಅವರೊಳಗೆ ಪರಮಾತ್ಮ ಇದ್ದುಕೊಂಡೇ ಈ ಸೃಷ್ಟಿಯಾದಿಗಳನ್ನ ಮಾಡಿಸ್ತಾ ಇದ್ದಾನೆ. ಅದಕ್ಕೆ ಹೇಳೋದು ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಲಕ್ಷ್ಮೀನಾರಾಯಣ ಪ್ರೇರಣೆಯ ಲಕ್ಷ್ಮೀನಾರಾಯಣ ಪ್ರೀತ್ಯರ್ಥಂ. ಹೀಗೆ ಹೇಳೋದು. ಈ ರೀತಿ ಅದು ಅನುಸಂಧಾನ ಬರ್ತದೋ ಬಿಡ್ತದೋ ಸೆಕೆಂಡ್ರಿ. ಹೇಳೋದಾದ್ರೆ ಹೀಗೆ ಹೇಳಿ ಅಂತ ಶಬ್ದತಃ ಅದು ಬರ್ತದಲ್ಲ. ಎಷ್ಟೋ ಹೇಳ್ಬೇಕಾದ್ರೂ ಮುಖ್ಯ ಪ್ರಾಣಾಂತರ್ಗತ ಲಕ್ಷ್ಮೀನ ಪ್ರೇರಣೆ ಅದು ಒಂದು ಸುಮ್ಮನೆ ಒಂದು ಸೆಂಟೆನ್ಸ್ ತರ ಹೇಳ್ಬಿಡ್ತೇವೆ ಅಷ್ಟೇ. ಅನುಸಂಧಾನ ಬಹಳ ಮುಖ್ಯ. ಹೀಗೆ ಮುಖ್ಯ ಪ್ರಾಣನ ಒಳಗಡೆ ಇರುವಂತಹ ಲಕ್ಷ್ಮೀನಾರಾಯಣ ಅವನಿಗೆ ಅವನು ಪ್ರೀತನಾಗ್ಲಿ, ಅವನಿಗೆ ಸೇರಲಿ, ಆ ಒಂದು ಭಾವನೆ ಬಹಳ ಕಷ್ಟ. ಹೀಗೆ ಹೇಳ್ತಾರೆ. ಅರಿದು ಈ ರೀತಿಯಾಗಿ ತಿಳಿದುಕೊಂಡು ಧರ್ಮಾರ್ಥ ಕಾಮಗಳ ಹಂಬಲಿಸದೆ ಅನುದಿನದಿ. ಧರ್ಮಾರ್ಥ ಕಾಮಗಳನ್ನ ನಾವು ಅದಕ್ಕೋಸ್ಕರವಾಗಿ ಭಜಿಸಬಾರದು. ಪರಮಾತ್ಮ ನಾವು ಧರ್ಮ ಮಾಡ್ತೇವೆ ಯಾಕೆ ಗೊತ್ತಾ? ಒಳ್ಳೆಯ ಲೋಕ ಸಿಗಬೇಕು, ಬೇಡ. ಸಕಾಮ ಧರ್ಮ ಆಯ್ತು. ಅರ್ಥ ಪ್ರಾಕೃತ ದ್ರವ್ಯಗಳನ್ನು ಬೇಕು ಅಂತ ಕೇಳುತ್ತೇವೆ, ಹೆಜ್ಜೆ ಹೆಜ್ಜೆ ಇರ್ತೇವೆ, ಈಗೂ ಕೇಳ್ತಾ ಇದ್ದೇವೆ. ಕಾಮ ಯಾವ ಫಲದ ಅಪೇಕ್ಷೆ ಇಲ್ಲದೇನೆ ಧರ್ಮಾರ್ಥ ಕಾಮಗಳನ್ನು ಬಯಸದೇನೆ ಅನುದಿನದಿ ವಿಶ್ವಕುಟುಂಬಿ ಕೊಟ್ಟ, ಪ್ರತಿದಿನ ಕೊಡುವಂತಹ ವಿಶ್ವಕುಟುಂಬಿ ಪರಮಾತ್ಮ ಏನು ನಮಗೆ ಕೊಟ್ಟಿದ್ದಾನೋ ಕೇಳಬೇಕು. ಏನಂತ? ಮೋಕ್ಷ ಅಂತ. ಹೇಗೆ? ಆ ಮೋಕ್ಷ ಬಿಡಿ, ಮುಖ್ಯ ನಮಗೆ ಈ ಸಂಸಾರ ಬಂಧನದಿಂದ ಮುಕ್ತಿ ಬೇಕು ನಮಗೆ. ಅದು ಹೇಗೆ? ಆಯ್ತು, ನಮ್ಮ ಸಂಸಾರದಲ್ಲೇ ಇದ್ರು, ಈ ಭೂಮಿಯಲ್ಲಿದ್ರು ಚಿಂತೆ ಇಲ್ಲ. ನಿಜವಾದ ಜ್ಞಾನ ಬೇಕು. ಅಜ್ಞಾನ ಪರಿಹಾರ ಪೂರ್ವಕವಾದ ಪರಮಾತ್ಮನ ಅಪರೋಕ್ಷ ಜ್ಞಾನ ಬೇಕು. ಇದು ತಪ್ಪು, ಇದು ಸರಿ. ತಪ್ಪು ಅಂತ ಗೊತ್ತಿದ್ರು ಒತ್ತಿ 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 ಅದೇ ತಪ್ಪನ್ನು ಮಾಡ್ತಾ ಇರ್ತೇವೆ ಮತ್ತೆ ಮತ್ತೆ ಮತ್ತೆ. ವಿಶ್ವಕುಟುಂಬಿ ಪರಮಾತ್ಮ, ಅಂತಹ ಪರಮಾತ್ಮ ಕೊಟ್ಟಂತಹ ನಮ್ಮ ಪೂರ್ವ ಕರ್ಮಾನುಸಾರ ಅವನು ಇಲ್ಲರಿ, ಅವನ್ ಎಂಥದ್ದೂ ಇಲ್ಲ. ನಮ್ಮ ನಮ್ಮ ಕರ್ಮಗಳಿಗೆ ಅನುಸಾರವಾಗಿ ಪರಮಾತ್ಮ ಕೊಡುವಂಥದ್ದು. ಏನ್ ಕೊಟ್ಟಿದ್ದಾನೆ? ಏನೇನು ಕೊಟ್ಟಿದ್ದಾನೆ? ಕಣಾನ್ನ ಕುತ್ಸಿತ ಕಂಬಳಿ, ಏನೇ ಇರ್ಲದಿ, ಒಂದು ನುಚ್ಚನ್ನ ಕೊಟ್ಟರೂ ಕೂಡ, ಹರಕು ಕಂಬಳಿಯನ್ನ ಕೊಟ್ಟರೂ ಕೂಡ, ಅಂತಹ ದಾರಿದ್ರ್ಯವನ್ನ ಕೊಟ್ಟರೂ ಕೂಡ, ನುಚ್ಚನ್ನು ನೋಡಿ ನಾವೆಲ್ಲ ಮನೆಗೆ ಹಾಕ್ಸ್ಕೊಂಡು ತಿಂತೇವೆ, ನುಚ್ಚಕ್ಕಿ ಚೆನ್ನಾಗಿರುತ್ತೆ ಅಂತ. ಅದು ದರಿದ್ರ ಅಂತ. ನುಚ್ಚಕ್ಕಿ ತಿನ್ನೋದು ದಾರಿದ್ರ್ಯ ಅಂತ ಹೇಳ್ತಾರೆ. ಯಾರಾದ್ರೂ ಯೂಸ್ ಮಾಡ್ತೀರಾ? ಮಾಡ್ತೀವಿ ಆಚಾರ್ಯ. ದಾರಿದ್ರ್ಯ ಬಂದಾಗ ಉಪಯೋಗಿಸ್ತೀವಿ ಆಚಾರ್ಯ. ಇಲ್ಲ, ದಾರಿದ್ರ್ಯ ಬರ್ಲಿದ್ರು ಉಪಯೋಗಿಸ್ತೀವಿ. ಇಲ್ಲ ದಾರಿದ್ರ್ಯ ಬಂದಾಗ ಉಪಯೋಗಿಸ್ತಾರೆ. ಮಂತ್ರಾಕ್ಷತೆಗೆ ಅದಕ್ಕೆ ಇದಕ್ಕೆ ಬರೋದಿಲ್ಲ, ದೇವ್ರ ನೈವೇದ್ಯ ಬರೋದಿಲ್ಲ. ಅದು ಹೌದಾ? ಕರೆಕ್ಟ್. ಯಾಕೆ? ಅದನ್ನ ಉಪಯೋಗಿಸೋದ್ರಿಂದ ದರಿದ್ರತನ ಬರ್ತದೆ ಅಂತ. ಓಹೋ, ಇದು ಸಂದೇಶ. ಬಟ್ ನಾವು ಉಪಯೋಗಿಸ್ತೀವಿ. ಹೋಮ, ಭೋಜನ ಅಂತಂದ್ರೆ ಹೋಮ ಅಂತಾನೆ ಅರ್ಥ. ಹೋಮಕ್ಕೆ ಆಹುತಿ ಹಾಕ್ತೇವೆ. ಜಾಡರಾಗ್ನ ಆಹುತಿ ಹಾಕ್ಬೇಕಾದ್ರೆ ನುಚ್ಚಕ್ಕಿ ಹೇಗೆ ಹಾಕೋದು? ಖಂಡವಾದ ಅಕ್ಕಿ ಹೇಗೆ ಹಾಕ್ಲಿಕ್ಕೆ ಬರೋದಿಲ್ಲ. ಅಖಂಡವಾದದ್ದೇ ಉತ್ತಮ. ನಾವು ಹೋಮ ಅನ್ನೋ ನಮ್ಗೆ ಇದ್ರಲ್ಲ, ನಮಗೆ ಹೊಟ್ಟೆ ಮುಂದೆ ಬಂದ್ರೆ ಸಾಕು ಅಷ್ಟೇ, ಹೇಗೆ ಬಂದ್ರೆ ಸಾಕು. ಚಿರಾಹುತಿ ಅಂತ ಇಡ್ತೇವೆ, ಆಹುತಿ ಅದು.
ಆಹುತಿಗೆ ಖಂಡಾನ್ನವನ್ನ ನುಚ್ಚಾದ ಅಕ್ಕಿಯನ್ನು ಹೇಗೆ ಇಡ್ತೀರಿ? ಬರೋದೇ ಇಲ್ಲ. ಅದರಿಂದ ಕಣ ಅನ್ನ, ಕಣ ಅಂದ್ರೆ ನುಚ್ಚು, ಅನ್ನ, ಆ ನುಚ್ಚಿನ ಅನ್ನ, ಕುಚ್ಚಿದ ಕಂಬಳಿ, ಹರಗು ಕಂಬಳಿ, ಏನೇನು ಪರಮಾತ್ಮ ಕೊಟ್ಟಿದ್ದ ಈ ಒಂದು ನಮ್ಮ ಜೀವನದಲ್ಲಿ ಅದು ನನ್ನ ಕರ್ಮಾನುಸಾರ ಬಂದಿದ್ದು. ಇದೇ ನನ್ನ ಸೌಭಾಗ್ಯ, ಇದೇ ಅತಿಶಯವಾದ ಐಶ್ವರ್ಯ ಅಂತ ನಿಷ್ಕಾಮನೆಯಿಂದ ಪರಮಾತ್ಮ ತೃಪ್ತನಾಗಿ ಇಟ್ಟಿದ್ದೀಯಪ್ಪ ನನ್ನ, ಸಾಕು, ಇದಕ್ಕಿಂತ ಇನ್ನೇನು ಕೇಳುವ ಆಸೆ ನನಗಿಲ್ಲ. ನೀ ಏನು ಕೊಟ್ಟಿದ್ಯೋ ಯಜ್ಞಾಲಾಭ ಸಂತುಷ್ಟ. ತೇನ ತ್ಯಕ್ತೇನ ಭುಂಜೀತಾಹ ಈಶಾವಾಸ್ಯ. ಅವನಿಂದ ಕೊಡಲ್ಪಟ್ಟಿದ್ದೇನಿದೆ ಅದರಿಂದಲೇನೆ ನಾವು ಭೋಜನವನ್ನ ಮಾಡಿ ತೃಪ್ತಾಗಿದ್ದೇವೆ. ಈ ರೀತಿ ನಿಷ್ಕಾಮೆಯಿಂದ ಅವನಂಗ್ರಿಗಳ ಭಜಿಸು. ಅವನ ನಮ್ಮ ಹೃದಯಾಕಾಶದಲ್ಲಿ ಬಿಂಬರೂಪಿಯಾದ ಪರಮಾತ್ಮನನ್ನ ಭಜಿಸ್ತಾ ಹೇಗೆ ಏಕಾದಶ ಇಂದ್ರಿಯಗಳಿಂದ ಪರಮಾತ್ಮನ ಭಜಿಸಬೇಕು ಅನ್ನೋದನ್ನ ಇದರಲ್ಲಿ ಹೇಳ್ತಾ ಇದ್ದಾರೆ. ಇನ್ನೂ ಹೇಳಬೇಕು ಅಂತಂದ್ರೆ, ಈ ನುಚ್ಚನ್ನ ಯಾಕೆ ಹೇಳಿದ್ರು ದಾಸರು? ಹರಿದ ಕಂಬಳಿ ಅಂತ ಯಾಕೆ ಹೇಳಿದ್ರು? ಕುಚ್ಚಿದ ಕಂಬಳಿ ಅಂತಂದ್ರೆ ಖಂಡಜ್ಞಾನ. ನಾವೇನ ಮುಕ್ತರಾಗಿಲ್ಲ, ಆಗಿದ್ದೀವೇನ್ರಿ? ಇನ್ನ ಅಮುಕ್ತರಲ್ಲೇ ಇದ್ದೀವಿ. ಅಮುಕ್ತ ದಶೆಯಲ್ಲಿ ನುಚ್ಚನ್ನ ಅಂತಂದ್ರೆ ಖಂಡಜ್ಞಾನ, ಸ್ವಲ್ಪ 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 ಜ್ಞಾನ. ನಮಗೆ ಸ್ವಲ್ಪ ಜ್ಞಾನದಲ್ಲೂ ಅತ್ಯಂತ ಅಲ್ಪ ಜ್ಞಾನ ಇರೋದೇ ಸ್ವಲ್ಪ, ಅದರಲ್ಲೂ ಅಲ್ಪ. ಈಗ ಹೇಳ್ತಿರ್ತೇವೆ ಅನ್ನ ಹಾಕ್ಬೇಕಾದ್ರೆ ಬಹಳ ಚೂರು ಹಾಕ್ರಿ ಅಂತ ಕೇಳ್ತಿರ್ತಾರೆ. ಅಲ್ರಿ, ಬಹಳ ಹೇಗೆ ಹಾಕೋದು, ಚೂರು ಹೇಗೆ ಹಾಕೋದು? ಬಹಳ ಚೂರು ಎರಡು ವಿರುದ್ಧ ಪದ ಅದು. ಬಹಳ ಸ್ವಲ್ಪ ಹಾಕ್ರಿ, ಬಹಳ ಆಪೋಸಿಟ್ ಸ್ವಲ್ಪ. ಬಹಳ ಸ್ವಲ್ಪ ಅಂದ್ರೆ ಸ್ವಲ್ಪದ್ರಲ್ಲಿಯೇ ಸ್ವಲ್ಪ ಅಂತ. ಹಂಗೆ ಈ ನುಚ್ಚನ್ನ ಖಂಡ ಜ್ಞಾನ, ಸ್ವಲ್ಪ ಜ್ಞಾನ, ಅದರಲ್ಲೂ ಬಹಳ ಸ್ವಲ್ಪ ಇದ್ದೇವೆ ನಾವು. ಒಂದೊಂದು ವಿಷಯಗಳ ಸ್ವಲ್ಪ ಜ್ಞಾನ ಗೊತ್ತೆ, ಅದರಲ್ಲೂ ಪರಿಪೂರ್ಣ ಪಕ್ವತೆ ಇಲ್ಲ ನಮಗೆ. ಈ ಹರಿದ ಕಂಬ ಅಂತಂದ್ರೆ ಛಿದ್ರವಾದ ಭಕ್ತಿ ಅಂತ ಅರ್ಥ. ಭಕ್ತಿ ಇದೆ, ಹೇಗಿದೆ? ಅಲ್ಲಲ್ಲಿ ತೂತ ಆಗಿದೆ ಕಂಬಳಿಯ ಹಾಗೆ. ದೃಢವಾದದ್ದಿಲ್ಲ. ಎಷ್ಟೇ ಚಳಿ ಬಂದ್ರು ಅದೇ ಕಂಬಳಿಯನ್ನು ಹೊತ್ತುಕೊಂಡು ತಡ್ಕೊಳಿಕ್ಕಾಗತ್ತಾ? ಯಾಕೆ ಹರಿದು ಹೋಗಿದೆ. ಹಂಗೆ ಎಷ್ಟೇ ಕಷ್ಟ ಬಂದ್ರು ನಮ್ಮಲ್ಲಿ ಭಕ್ತಿ ಇದೆ, ಇಲ್ಲ ಅಂತ ಹೇಳೋದಿಲ್ಲ. ಆದರೆ ಸಂಪೂರ್ಣ ದೃಢವಾದ ಅಛಿದ್ರವಾದ ಭಕ್ತಿ ಇತ್ತು ಅಂತ ಎಷ್ಟೇ ಕಷ್ಟ ಬಂದ್ರು ಅಲ್ಲಾಡೋದಿಲ್ಲ ಮನುಷ್ಯ. ಪರಮಾತ್ಮ ಇದ್ದಾನೆ, ದೃಢವಾದ ನಂಬಿಕೆ ಇರ್ತದೆ. ಇಂತಹ ಜ್ಞಾನ ಭಕುತಿಗಳೇ ಅಂದ್ರೆ ಅಛಿದ್ರವಾದ ಅಖಂಡವಾದ ಜ್ಞಾನ, ಅಖಂಡವಾದ ಭಕ್ತಿ, ಇದೇ ಸೌಭಾಗ್ಯದ ಸಂಕೇತಗಳು ಅಂತ ಈ ರೀತಿ ಪರಮಾತ್ಮನ ನಾವು ಭಜಿಸಬೇಕು ಅನ್ನೋದನ್ನು ಹೇಳ್ತಾ ಇದ್ದಾರೆ. ಪ್ರಶ್ನೆ ಇದ್ರೆ ಕೇಳಿ. ಅಲ್ಲ ಆಚಾರ್ಯ, ನೀವೇನಂದ್ರಿ, ಅವನು ಛಿದ್ರವಾದ ಕಂಬಳಿ ಕೊಟ್ರು ಆಕ್ಸೆಪ್ಟ್ ಮಾಡ್ಬೇಕು, ಮತ್ತೆ ಕೊನೆಗೆ ನೀವಂದ್ರೆ ಅಖಂಡವಾದ ಜ್ಞಾನ. ಕನ್ಫ್ಯೂಷನ್ ಆಗಿದೆ. ಛಿದ್ರವಾದ ಅಂದ್ರೆ ಇದನ್ನ ಯಾಕೆ ಈ ದೃಷ್ಟಾಂತವನ್ನು ಯಾಕೆ ಕೊಟ್ರು ಅಂತ. ದೃಷ್ಟಾಂತ ಕೊಟ್ಟಿದ್ದು ಬಿಕಾಸ್ ನಮ್ಮ ಹತ್ರ ಪೂರ್ತಿ ಜ್ಞಾನ ಇಲ್ಲ. ನಮ್ಮ ಹತ್ರ ಇರುವಂತದ್ದು ಖಂಡ ಜ್ಞಾನ, ಆದ್ರಿಂದ ಕಣ ಅನ್ನ ಅಂತ ಕೊಟ್ರು. ಹೌದು. ಛಿದ್ರ ಕಂಬಳಿಯನ್ನ ಯಾಕೆ ಕೊಟ್ರು? ನಮ್ಮ ಹತ್ರ ಇರೋದು ಹರಿದು ಹೋದ ಭಕುತಿ ಅಂತ, ಅಲ್ಲಲ್ಲಿ ತೂತಾದ ಭಕುತಿ ಇದೆ. ಸರಿ, ಅಲ್ಲ ನಾವು ಇದನ್ನ ಏನಿದೇನೋ ಅಂದ್ರೆ ಈ ಭಕುತಿಯನ್ನ ಬಿಟ್ಟು ಬಿಡ್ರಿ, ಈ ಜ್ಞಾನವನ್ನ ಬಿಟ್ಟು ಬಿಡ್ರಿ. ನಮಗೇನು ಅನ್ನ ಕೊಟ್ಟಿದ್ದಾನೋ, ಏನ್ ಕೊಟ್ಟಿದ್ದಾನೋ ಪರಮಾತ್ಮ, ಅದೇ ನಾವು ನಮ್ಮ ಕರ್ಮಾನುಸಾರವಾಗಿ ಪಡೆದದ್ದು. ಪರಮಾತ್ಮನೇ ಇದಕ್ಕೆ ಕಾರಣ ಅಲ್ಲ, ನಮ್ಮ ಕರ್ಮವೇ ನಮಗೆ ಕಾರಣ ಅಂತ ಹೇಳಿ ಪರಮಾತ್ಮನ ಭಜಿಸ್ತಾ ಇದ್ರೆ ಆ ಖಂಡ ಅನ್ನ ಅಂದ್ರೆ ಖಂಡ ಜ್ಞಾನ ಹೋಗಿ ಅಖಂಡ ಜ್ಞಾನ ಬರ್ತದೆ. ಖಂಡ ಭಕುತಿ ಹೋಗಿ ಅಖಂಡ ಭಕುತಿ ಬರ್ತದೆ. ಅದರಿಂದ ಮೋಕ್ಷ ಸಾಧನೆ ಆಗತ್ತೆ ಅಂತ. ಸರಿ ಸರಿ. ಅಂದ್ರೆ ಏನೂ ಇಲ್ಲ ಅನ್ನೋಕ್ಕಿಂತ ಇಷ್ಟಾದ್ರೂ ಇದೆ ನಮ್ಮ ಹತ್ರ, ಇಷ್ಟಾದ್ರೂ ಕೊಟ್ಟಿದ್ದಾನೆ. ಇದು ಹೌದು ಹೌದು.
ಇಟ್ಟಂಗೆ ಇರೋ ಅಷ್ಟೇ ಹರಿ ಇಟ್ಟಂಗೆ ಇಟ್ಟಂಗೆ ಇರೋ ಇರುವೆನು ಹರಿ. ಹರಿ. ಒಟ್ನಲ್ಲಿ ತೃಪ್ತಿ ಇರಬೇಕು. ತೃಪ್ತಿ ಇದ್ರೆ ಪರಿಪಕ್ವ ಭಕ್ತಿ ಬರ್ಬೋದು. ಇಲ್ಲದೆ ಅದನ್ನು ಇಲ್ಲ ಹೌದು ಇದನ್ನು ಇಲ್ಲ. ಹೌದು ಹೌದು ಹೌದು, ತೃಪ್ತಿ ಮುಖ್ಯ. ಸರಿ, ಹಾಗಾದ್ರೆ ಇವತ್ತಿನ ಪಾಠ ಮುಗಿಸೋಣ. ಶ್ರೀಕೃಷ್ಣ ಅರ್ಪಣಮಸ್ತು. ಮಧ್ವೇಶ.